ಮಾರ್ಕೆಟ್ ಅಲ್ಲಿ ಕಾಣಿದ ತಕ್ಷಣ ಇದು ನಮ್ಗೆ ಬೆಳ್ಳಗ್ ಮಾಡುತ್ತೆ, ರಿಂಕಲ್ಸ್ ಕಮ್ಮಿ ಮಾಡುತ್ತೆ ಅಂತ ರ್ಯಾಂಡಮ್ ಆಗಿ ಸಪ್ಲಿಮೆಂಟ್ಸ್ ತಗೊಂತೀವಿ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಕಲಬುರಗಿಯಿಂದ. ಇವತ್ತಿನ ಸಂಚಿಕೆಯಲ್ಲಿ ನಾವು ಗ್ಲೂಟಾಥಯೋನ್ ಬಗ್ಗೆ ಮಾತಾಡೋಣ. ಗ್ಲೂಟಾಥಯೋನ್ ನೀವು ನೋಡಿದಂಗೆ ಕೆಲವು ಕ್ರೀಮ್ಸ್ ಅಲ್ಲಿ ಇರುತ್ತೆ. ಈ ಲೈಟ್ನಿಂಗ್ ಬ್ರೈಟ್ನಿಂಗ್ ಕ್ರೀಮ್ಸ್ ಅಲ್ಲಿ ಆಗಿರ್ಬೋದು, ಇವತ್ತಿನ ದಿನ ತುಂಬಾ ಸಪ್ಲಿಮೆಂಟ್ಸ್ ಗಳು ಕೂಡ ಸಿಗ್ತಾ ಇದೆ ನಮ್ಗೆ ಗ್ಲೂಟಾಥಯೋನ್ ಇರುವಂತದ್ದು. ಅದು ನಿಮ್ಗೆ ಸ್ಕಿನ್ ಗ್ಲೋ ಕೊಡುತ್ತೆ, ಫೇರ್ನೆಸ್ ಕೊಡುತ್ತೆ, ಆಂಟಿ ಏಜಿಂಗ್, ವ್ರಿಂಕಲ್ಸ್ ಕಮ್ಮಿ ಮಾಡುತ್ತೆ ಅಂತ ಎಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಅವೈಲೇಬಲ್ ಇದೆ. ಸೊ ಸುಮಾರು ಜನಕ್ಕೆ ಈ ಪ್ರಶ್ನೆ ಇತ್ತು, ಗ್ಲೂಟಾಥಯೋನ್ ನಾನು ತಗೊಳ್ಬಹುದಾ, ಸಪ್ಲಿಮೆಂಟ್ ರೂಪದಲ್ಲಿ ನಾವು ತಗೋಬಹುದಾ ಅಂತ ಹೇಳಿ. ಬಟ್ ಮೊದಲನೇದಾಗಿ ಗ್ಲೂಟಾಥಯೋನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಗ್ಲೂಟಾಥಯೋನ್ ಅನ್ನೋದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಈ ಗ್ಲೂಟಾಥಯೋನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಾಗೂ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಗಳ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಯೂಸ್ ಆಗುತ್ತೆ. ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತ ನಾನು ಹೇಳಿದೆ. ಆಂಟಿ ಆಕ್ಸಿಡೆಂಟ್ ಕೆಲಸ ಏನು ಅಂದ್ರೆ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಏನು? ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನುವಂಥದ್ದು ನಮ್ಮ ಬಾಡಿಯಲ್ಲಿ ಏನಾದ್ರೂ ಡ್ಯಾಮೇಜ್ ಆಗ್ಬೇಕಾದ್ರೆ ಜಾಸ್ತಿ ಆಗಿರುತ್ತೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಡೈಲಿ ಎಷ್ಟೋ ಮೆಟಬಾಲಿಸಮ್ ಆಗುತ್ತೆ. ನಮ್ಮ ಫ್ಯಾಟ್ಸು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ನಾವೇನೆಲ್ಲ ತಿಂತೀವಿ, ಜೀರ್ಣಕ್ರಿಯೆ, ಶ್ವಾಸಕ್ರಿಯೆ ಇದೆಲ್ಲ ಆಗ್ತಾ ಇರುವಾಗ ಫ್ರೀ ರ್ಯಾಡಿಕಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಬಾಡಿ. ಈ ಫ್ರೀ ರ್ಯಾಡಿಕಲ್ಸ್ ಒಂದು ವೇಸ್ಟ್ ಮೆಟೀರಿಯಲ್ಸ್. ಇದು ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದಂಗೆ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಜಾಸ್ತಿ ಮಾಡುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಡ್ಯಾಮೇಜ್ ಗಳನ್ನು ಉಂಟು ಮಾಡುತ್ತೆ. ಯಾವ ರೀತಿ ಡ್ಯಾಮೇಜ್ ಅಂದ್ರೆ ನಮ್ಗೆ ಫ್ಯಾಟಿ ಲಿವರ್ ಆಗ್ಬೋದು, ಡಯಾಬಿಟೀಸ್ ಆಗುವಂಥದ್ದು, ಅಥವಾ ಏಜಿಂಗ್ ಜಾಸ್ತಿ ಆಗೋದು. ಈ ಏಜಿಂಗ್ ಸಮಸ್ಯೆದಿಂದನೇ ನಮ್ಗೆ ವ್ರಿಂಕಲ್ಸ್ ಆಗೋದು ಅಥವಾ ಕಲೆ ಬೀಳೋದು ನಮ್ಮ ಸ್ಕಿನ್ ಮೇಲೆ, ಇದೆಲ್ಲ ಆಗೋದು. ಸೊ ಅದಕ್ಕಾಗಿ ಗ್ಲೂಟಾಥಯೋನ್ ಯೂಸ್ ತುಂಬಾ ಮಾಡ್ತಾ ಇದ್ದಾರೆ. ಗ್ಲೂಟಾಥಯೋನ್ ತುಂಬಾ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ, ಗ್ಲೂಟಾಥಯೋನ್ ಕ್ಯಾನ್ಸರ್ ಮತ್ತೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಆಗುತ್ತೆ ಅಂತ. ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಯಾವ್ದೆಲ್ಲ? ಈ ನಮ್ಮ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಆಗಿರ್ಬೋದು, ಸೋರಿಯಾಸಿಸ್, ರುಮೆಟಾಯ್ಡ್ ಅರ್ಥರೈಟಿಸ್, ಈ ರೀತಿ ಎಲ್ಲಾ ಕಾಯಿಲೆಗಳಲ್ಲಿ ಯೂಸ್ ಆಗುತ್ತೆ. ಅದಲ್ಲದೆ ನಾವು ಏನ್ ಬೆನಿಫಿಟ್ಸ್ ಇದೆ ನಮ್ಮ ಬಾಡಿಗೆ ಅಂತ ಹೇಳಿದ್ರೆ, ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಿರ್ಬೋದು, ಅಂದ್ರೆ ಫ್ಯಾಟಿ ಲಿವರ್ ಅಂತ ನಾನು ಹೇಳಿದೆ, ಫ್ಯಾಟಿ ಲಿವರ್ ನ ತಡೆಗಟ್ಟುತ್ತೆ, ಡಯಾಬಿಟೀಸ್ ನ ಪ್ರಿವೆಂಟ್ ಮಾಡುತ್ತೆ, ಇವನ್ ನಮ್ಮ ಹಾರ್ಟ್ ಡಿಸಾರ್ಡರ್ಸ್ ನ ಪ್ರಿವೆಂಟ್ ಮಾಡುತ್ತೆ, ಅದ್ರ ಜೊತೆಗೆ ಏಜಿಂಗ್ ನ ಪ್ರಿವೆಂಟ್ ಮಾಡುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ಗ್ಲೂಟಾಥಯೋನ್ಗಿದೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರ್ಬೇಕಾದ್ರೆ ನಾನು ಈ ಸಪ್ಲಿಮೆಂಟ್ ನ ದಿನನಿತ್ಯ ತಗೋಬಹುದಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಗ್ಲೂಟಾಥಯೋನ್ ಅನ್ನೋದು ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಾವು ಸಾಧಾರಣವಾಗಿ ಇಂಜೆಕ್ಷನ್ಸ್ ಮುಖಾಂತರ ಕೊಡ್ತಾರೆ. ಕ್ಯಾನ್ಸರ್ ಅಂತ ನಾನು ಹೇಳಿದೆ. ಆಮೇಲೆ ನಮ್ಗೆ ಶ್ವಾಸಕೋಶ ತೊಂದರೆಗಳಿದ್ದಾಗ ಕೂಡ ಇದರದೇ ಒಂದು ಬೈ ಪ್ರಾಡಕ್ಟ್ N-ಅಸಿಟೈಲ್ಸಿಸ್ಟೀನ್ ಅನ್ನೋದು ಕೂಡ ಯೂಸ್ ಮಾಡ್ತಾರೆ. ಇದೆಲ್ಲ ಒಂದು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ರೂಪದಲ್ಲಿ ಜಾಸ್ತಿ ಅದನ್ನ ಯೂಸ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಗ್ಲೂಟಾಥಯೋನ್ ನಾವು ಡೈರೆಕ್ಟ್ ಆಗಿ ಟ್ಯಾಬ್ಲೆಟ್ ಮುಖಾಂತರ ತಗೊಂಡಾಗ ಅದು ನಮ್ಮ ದೇಹದಲ್ಲಿ ಕರೆಕ್ಟ್ ಆಗಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ನಾವು ಎಷ್ಟು ಡೋಸೇಜ್ ಗ್ಲೂಟಾಥಯೋನ್ ತಗೊಂಡಿರ್ತವೋ ಅದು ಪೂರ್ತಿ ರೀತಿಯಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ. ಅದಕ್ಕಾಗಿ ಡಯಟ್ ಇಂದಾನೆ ನಾವು ಜಾಸ್ತಿ ಗ್ಲೂಟಾಥಯೋನ್ ಇರುವಂತ ಅಂಶನ ತಗೋಬೇಕು. ಗ್ಲೂಟಾಥಯೋನ್ ನಾನು ಹೇಳ್ದೆ ನಿಮ್ಮ ದೇಹದಲ್ಲಿ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ ಅಂತ. ಅಬ್ಸಾರ್ಬ್ ಆಗದೆ ಇದ್ದಾಗ ಏನಾಗುತ್ತೆ, ಇದು ಜೀರ್ಣ ಆಗಿರೋದಿಲ್ಲ. ಆಮೇಲೆ ಇದರಿಂದ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಗ್ಲೂಟಾಥಯೋನ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದು ಅಷ್ಟು ಅಡ್ವೈಸಬಲ್ ಅಲ್ಲ. ಸೊ ಈ ಗ್ಲೂಟಾಥಯೋನ್ ಅನ್ನೋದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತ ನಾನು ಹೇಳಿದೆ. ಇದು 3 ಅಮೈನೋ ಆಸಿಡ್ ಇಂದ ಮಾಡಿರುತ್ತೆ. ಒಂದು ಗ್ಲೂಟಮಿನ್, ಗ್ಲೈಸಿನ್ ಮತ್ತೆ ಸಿಸ್ಟೀನ್, ಇದು 3 ಸೇರಿ ಆಗೋದು ಗ್ಲೂಟಾಥಯೋನ್. ಸೊ ನಾನು ಸಪ್ಲಿಮೆಂಟ್ಸ್ ನ ನೀವು ತಗೊಳ್ಬಾರ್ದು, ಅಷ್ಟು ಅಡ್ವೈಸಬಲ್ ಅಲ್ಲ ಅಂತ ಹೇಳಿದೆ. ಸೊ ಹೇಗೆ ನಾವು ಇಷ್ಟು ಬೆನಿಫಿಷಿಯಲ್ ಇರೋ ಕಾಂಪೌಂಡ್ ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಡಯಟ್ ಅಲ್ಲಿ ಚೇಂಜಸ್ ಗಳನ್ನ ಮಾಡಿ ನಿಮ್ಮ ಬಾಡಿನೇ ಗ್ಲೂಟಾಥಯೋನ್ ಪ್ರೊಡ್ಯೂಸ್ ಮಾಡುವಂಗೆ ಮಾಡ್ಕೋಬಹುದು. ಹೌದು, ನಮ್ಮ ಬಾಡಿನೇ ಗ್ಲೂಟಾಥಯೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಸಪ್ಲಿಮೆಂಟ್ ತಗೊಳ್ಳೋದು ಅವಶ್ಯವಾಗಿರೋದಿಲ್ಲ. ಸೊ ಹೇಗೆ ನಮ್ಮ ಬಾಡಿಯಲ್ಲಿ ಗ್ಲೂಟಾಥಯೋನ್ ಜಾಸ್ತಿ ಮಾಡಬೇಕು? ಮೊದಲನೇದು ಸಲ್ಫರ್ ರಿಚ್ ಫುಡ್ಸ್ ನ ನೀವು ತಿನ್ಬೇಕು. ಸಲ್ಫರ್ ರಿಚ್ ಫುಡ್ಸ್ ಅಂದ್ರೆ ಯಾವ್ದೆಲ್ಲ? ಈ ಕೋಸು,
ಹೂಕೋಸ್ ಆಗಿರ್ಬೋದು, ಎಲೆಕೋಸ್ ಆಗಿರ್ಬೋದು, ನವಿಲ್ ಕೋಲ್ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಸಲ್ಫರ್ ರಿಚ್ ಕಂಪೌಂಡ್ಸ್. ಇದರಿಂದ ಗ್ಲೂಟಾಥಯೋನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ಆನಿಯನ್, ಗಾರ್ಲಿಕ್, ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಸಲ್ಫರ್ ರಿಚ್ ಆಗಿರೋದ್ರಿಂದ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ಸೆಲೆನಿಯಂ ರಿಚ್ ಫುಡ್ಸ್ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಸೆಲೆನಿಯಂ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂದ್ರೆ, ಮೊದಲನೇದು ನಿಮ್ಮ ಬ್ರೆಜಿಲ್ ನಟ್ಸ್ ಅಂತ ಸಿಗುತ್ತೆ. ಬ್ರೆಜಿಲ್ ನಟ್ಸ್ ಅಲ್ಲಿ ಸೆಲೆನಿಯಂ ಹೈ ಆಗಿ ಇರುತ್ತೆ. ಇನ್ನೊಂದು ಲೀನ್ ಮೀಟ್ಸ್ ಅಂದ್ರೆ ಫಿಶ್ ಮತ್ತೆ ಚಿಕನ್ ಅಲ್ಲಿ ಕೂಡ ಒಳ್ಳೆ ಅಮೌಂಟ್ ಆಗಿ ಸೆಲೆನಿಯಂ ಇರುತ್ತೆ. ಸೊ ಇದೆಲ್ಲ ತಿನ್ನೋದ್ರಿಂದ ನಿಮ್ಗೆ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನೀವು ವೈಟಮಿನ್ ಸಿ ರಿಚ್ ಫುಡ್ಸ್ ಕೂಡ ತಗೋಬೇಕು. ವೈಟಮಿನ್ ಸಿ ರಿಚ್ ಫುಡ್ಸ್ ಅಂದ್ರೆ ಯಾವ್ದೆಲ್ಲ, ನಿಂಬೆ ಆಗಿರ್ಬೋದು, ಆರೆಂಜು, ಟೊಮ್ಯಾಟೊ, ಪೈನಾಪಲ್, ಈ ರೀತಿ ಎಲ್ಲ ಹುಳಿ ಪದಾರ್ಥಗಳಲ್ಲಿ ಸಾಧಾರಣವಾಗಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಫುಡ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅದಲ್ಲದೆ ಕೆಲವೊಂದು ಹರ್ಬ್ಸ್ ಕೂಡ ಇದೆ ಗ್ಲೂಟಾಥಯೋನ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡುವಂತದ್ದು. ಅದು ಯಾವ್ದೆಲ್ಲ ಅಂತ ಹೇಳಿದ್ರೆ, ಒಂದು ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಅಂತ ನಾವ್ ಏನ್ ಹೇಳ್ತೀವಿ, ಅದು ಕೂಡ ತುಂಬಾ ಒಳ್ಳೇದು. ಇನ್ನೊಂದು ಮಿಲ್ಕ್ ಥಿಸಲ್ ಅಂತ ಸಿಗುತ್ತೆ. ಈ ಹರ್ಬ್ ಕೂಡ ಗ್ಲೂಟಾಥಯೋನ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡುತ್ತೆ. ನಾನು ಹೇಳ್ದೆ ನಿಮ್ಗೆ ಗ್ಲೂಟಾಥಯೋನ್ ಡೈರೆಕ್ಟ್ಲಿ ತಗೊಳ್ಳೋದ್ರಿಂದ ಅಬ್ಸಾರ್ಪ್ಷನ್ ಚೆನ್ನಾಗ್ ಆಗೋದಿಲ್ಲ ಅಂತ ಹೇಳಿ. ಸೊ ಆ ಕಂಡೀಷನ್ ಅಲ್ಲಿ ನಾವು ಈ ಹರ್ಬ್ಸ್ ಗಳ ಸಪ್ಲಿಮೆಂಟ್ ಕೊಡ್ಬೋದು ಗ್ಲೂಟಾಥಯೋನ್ ಪ್ರೊಡಕ್ಷನ್ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಮಾಡಕ್ಕೆ. ಮಿಲ್ಕ್ ಥಿಸಲ್ ಆಗಿರ್ಬೋದು ಅಥವಾ ಒಮೆಗಾ 3 ಆಗಿರ್ಬೋದು, ಇದೆಲ್ಲ ನಮ್ಗೆ ಹೆಲ್ಪ್ ಮಾಡುತ್ತೆ ಗ್ಲೂಟಾಥಯೋನ್ ಇನ್ಕ್ರೀಸ್ ಮಾಡೋದಕ್ಕೆ. ಇನ್ನು ಗ್ಲೂಟಾಥಯೋನ್ ಕಡಿಮೆ ಆಗಕ್ಕೆ ನಮ್ಮ ದೇಹದಲ್ಲಿ ಏನೆಲ್ಲ ಕಾರಣ ಅಂತ ಹೇಳಿದ್ರೆ, ಒಂದು ನಮ್ಮ ಪುವರ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಅಂದ್ರೆ ಇವತ್ತಿನ ಪೊಲ್ಯೂಷನ್ ಆಗಿರ್ಬೋದು, ನಾವು ತಿಂತಾ ಇರುವ ಆಹಾರ ಸರಿ ಇಲ್ಲದೆ ಇರುವಂತದ್ದು, ಒಳ್ಳೆ ಪೋಷಕಾಂಶ ಇಲ್ಲದೆ ಇರುವ, ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇರುವ ಫುಡ್ ನೀವು ತಗೊಳ್ಳೋದ್ರಿಂದ ಈ ಗ್ಲೂಟಾಥಯೋನ್ ನಿಮ್ಮ ಬಾಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಇನ್ನೊಂದು ಸ್ಟ್ರೆಸ್ ಜಾಸ್ತಿ ಆದಾಗ ಕೂಡ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಸ್ಟ್ರೆಸ್ ಜಾಸ್ತಿ ತಗೊಂಡವ್ರಿಗೆ ಕ್ಯಾನ್ಸರ್ ರಿಸ್ಕ್ ಕೂಡ ಇರುತ್ತೆ, ಎಲ್ಲ ಡಿಸೀಸ್ ಗಳ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈ ಆಂಟಿ ಆಕ್ಸಿಡೆಂಟ್ ಪ್ರೊಡಕ್ಷನ್ ನಮ್ಮ ದೇಹದಲ್ಲಿ ಆಗೋದಿಲ್ಲ. ಅದಕ್ಕಾಗಿ ನಾವು ಹೊರಗಡೆಯಿಂದ ಸಪ್ಲಿಮೆಂಟ್ಸ್ ಮುಖಾಂತರ, ಇಂಜೆಕ್ಷನ್ ಮುಖಾಂತರ ಕೊಡ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಇದೆಲ್ಲ ಫುಡ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಬಾಡಿಯಲ್ಲಿ ಗ್ಲೂಟಾಥಯೋನ್ ಜಾಸ್ತಿ ಆಗುತ್ತೆ. ನೀವು ಇನ್ಮೇಲೆ ಯಾವುದೇ ಸಪ್ಲಿಮೆಂಟ್ಸ್ ತಗೊಳ್ಳೋ ಮುಂಚೆ ಫಸ್ಟ್ ಯೋಚನೆ ಮಾಡಬೇಕು, ನಮ್ಮ ಬಾಡಿಯಲ್ಲಿ ಅದು ಪ್ರೊಡ್ಯೂಸ್ ಆಗ್ಬೋದಾ, ಅದು ನಮ್ಗೆ ಅವಶ್ಯಕತೆ ಇದೆಯಾ ನಮ್ಗೆ ಅಂತ ನಾವು ನೋಡ್ಬೇಕು. ಮಾರ್ಕೆಟ್ ಅಲ್ಲಿ ಕಾಣಿದ ತಕ್ಷಣ ಇದು ನಮ್ಗೆ ಬೆಳ್ಳಗ್ ಮಾಡುತ್ತೆ, ರಿಂಕಲ್ಸ್ ಕಮ್ಮಿ ಮಾಡುತ್ತೆ ಅಂತ ರ್ಯಾಂಡಮ್ ಆಗಿ ಸಪ್ಲಿಮೆಂಟ್ಸ್ ತಗೊಂತೀವಿ. ಎಲ್ಲರಿಗೂ ಅಡ್ವೈಸಬಲ್ ಇರೋದಿಲ್ಲ. ಅದಕ್ಕಾಗಿ ಯಾವ್ದಾದ್ರು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವು ಈ ರೀತಿ ಸಪ್ಲಿಮೆಂಟ್ಸ್ ನ ಸ್ಟಾರ್ಟ್ ಮಾಡಬಹುದು. ಸೊ ಇನ್ಮೇಲೆ ಗ್ಲೂಟಾಥಯೋನ್ ಪ್ರೊಡಕ್ಷನ್ ನಿಮ್ಮ ಬಾಡಿಯಲ್ಲೇ ನೀವೇ ಮಾಡ್ಕೊಳ್ಳಿ, ನಿಮ್ಮ ಆಹಾರವನ್ನು ಸರಿಪಡಿಸ್ಕೊಳ್ಳಿ, ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಳಿ. ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡೋಕೆ ಏನೆಲ್ಲ ಮಾಡಬೇಕು ಆಲ್ರೆಡಿ ನಮ್ಗೆ ಗೊತ್ತಿದೆ. ಯೋಗ, ಪ್ರಾಣಾಯಾಮ ಆಗಿರ್ಬೋದು, ಬ್ರೀದಿಂಗ್ ಎಕ್ಸರ್ಸೈಸ್ ಆಗಿರ್ಬೋದು. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ನಿಮ್ಮ ದೇಹದಲ್ಲಿ ಗ್ಲೂಟಾಥಯೋನ್ ನ ಜಾಸ್ತಿ ಮಾಡ್ಕೊಂಡು ನಿಮ್ಮ ಸ್ಕಿನ್ ನ ಗ್ಲೋ ಮಾಡ್ಕೊಳ್ಳಿ. ಧನ್ಯವಾದ.